ಭೀಮವು ನಿನ್ನಾದೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜ. ಧನ್ಯವಾದಗಳು. ಶ್ರೀ ಸವಿತಾ ಮಹರ್ಷಿ ಅತಿಥಿಗಳು ಜ್ಯೋತಿಯನ್ನ ಬೆಳಗಿಸುವುದರ ಮೂಲಕ ಇಂದಿನ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ಅವರಲ್ಲಿ ನಾನು ವಿಧಿಸ್ತಾ ಇದ್ದೇನೆ. ಪ್ರಾರಂಭವಾಗುತ್ತೆ. ಇವತ್ತಿನ ದಿವಸ ರಥಸಪ್ತಮಿ ದಿವಸನೇ ಸವಿತಾ ಮಹರ್ಷಿ ಜಯಂತಿಯ ಆಚರಣೆ ಮಾಡುವುದು ಎಲ್ಲ ಕಡೆ ವಾಡಿಕೆ ಆಗಿದೆ. ಹಾಗೂ ಗಾವಿತ್ರಿ ಎಂದ ಮಂತ್ರದವದಲ್ಲಿ ಇದರ ಕೂಡ ಸವಿತೃ ಎಂದ ಉಲ್ಲೇಖವಾಗಿದೆ. ಗ್ರಂಥ ಪುರಾಣದಲ್ಲಿ ಯಾವುದೇ ಇತಿಹಾಸ ಇರಲಾರ್ದೆ, ಗ್ರಂಥ ಪುರಾಣ ಇತಿಹಾಸ ಇರಲಾರ್ದೆ, ಯಾವುದೇ ಒಂದು ವ್ಯಕ್ತಿಯ ಬಗ್ಗೆ ಮಾತಾಡಬೇಕಾದ್ರೆ ಪುರಾವೆಗಳಿರಬೇಕು, ಅಲ್ಲಿ ಏನಾದರೂ ಇದ್ರು ಅವರು ಏನಾದರೂ ಸಮಾಜಕ್ಕೆ ಕೊಡುಗೆ ಕೊಟ್ಟಿರಬೇಕು. ಅದೇ ರೀತಿ ಇದ್ದಂತಹ ಜ್ಞಾನಿಗಳು ಹಾಗೂ ಋಷಿ ಮುನಿಗಳ ಬಗ್ಗೆ ಎಲ್ಲರೂ ಕೂಡ ಉಲ್ಲೇಖ ಆದರೆ ಮಾತ್ರ ನಾವು ಸಮಾಜದಲ್ಲಿ ಅದನ್ನು ಚರ್ಚೆಗೆ ಕಾರ್ಯರೂಪದಲ್ಲಿ ತರ್ತೀವಿ. ತಾವೆಲ್ಲ ತಿಳಿದಿರ್ಬೇಕು ರಥಸಪ್ತಮಿ ಅಂದ್ರೇನು. ರಥ ಅಂದ್ರೆ ತಮ್ಮೆಲ್ಲರಿಗೂ ಗೊತ್ತು. ಇದೀಗ ತಾನೇ ನಾವೆಲ್ಲರೂ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆ ಹಾಗೂ ಸರ್ಕಾರ ಮಾಡಿದಂಥ ಒಂದು ರಥ ಮಾಡಿದ್ದಾರೆ. ಆ ರಥ ಯಾರ್ದಪ್ಪ ಅಂದರೆ ಸೂರ್ಯಂದು. ತಾವೆಲ್ಲರೂ ನೋಡಿರ್ಬೋದು, ನಮ್ಗೆಲ್ಲರಿಗೂ ಕೂಡ 2 ಕಣ್ಣದಾವ. ಅದೇ ರೀತಿಯಾಗಿ ಅದೇ ರೀತಿಯಾಗಿ ಶಿವನಿಗೆ ಕೂಡ 2 ಕಣ್ಣುಗಳದಾವ. ಒಂದು ಸೂರ್ಯ, ಒಂದು ಚಂದ್ರ. ತಾವೆಲ್ಲ ನೋಡಿರ್ಬೋದು, ಸೂರ್ಯ ಬಲಗಣದಿಂದ ಏನ್ ಮಾಡ್ತಾನೆ ಅಂದ್ರೆ ಈ ಬ್ರಹ್ಮ, ವಿಷ್ಣು, ಮಹೇಶ್ವರ ಎಲ್ಲರೂ ಕೂಡಿ ಲೋಕ ಕಲ್ಯಾಣಕ್ಕೆ ಯಾಗ ಮಾಡ್ತಾ ಇರ್ತಾರೆ. ತಾವೆಲ್ಲ ನೋಡಿರ್ಬೋದು, ಯಾಗ ಅಂದ್ರೆ ಏನಪ್ಪಾ ಅಂದ್ರೆ ಒಂದು ಹುಂಡ ಮಾಡಿ ಅಲ್ಲೆಲ್ಲ ಅಗ್ನಿಯನ್ನೆಲ್ಲ ಸ್ಪರ್ಶ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಎಲ್ಲಾ ದೇವರುಗಳು ಕುಂತು ಸಮಾಜದ ಹಾಗೂ ಲೋಕ ಕಲ್ಯಾಣಕ್ಕಾಗಿ ಭವಿಷ್ಯಕ್ಕಾಗಿ ಒಂದು ಏನಪ್ಪಾ ಅಂದ್ರೆ ಯಜ್ಞ ಮಾಡ್ತಾ ಇರ್ತಾರೆ. ಆ ಯಜ್ಞ ಮಾಡುವಾಗ ಎಲ್ಲರೂ ಈಗ ನಾವು ಈಗೆಲ್ಲ ಕುಂತಿರ್ತೀವಿ ಕೂಡೋಕ್ಕಾಗಿಗೆ ತಾವೆಲ್ಲ ನೋಡಿರ್ಬೋದು, ಋಷಿ ಮುನಿಗಳು ಯಾವತ್ತೂ ಕೂಡ ತಪಸ್ವಿ ಜೀವಿಗಳು. ಅವರೆಲ್ಲ ತಪಸ್ವಿ ಮಾಡೋದ್ರಿಂದ ಅವರ ದಾಡಿ, ಗಡ್ಡ, ಮೀಸೆ ಮತ್ತೆ ಕೂದಲುಗಳು ಅತಿ ಎತ್ತರವಾಗಿ ಬೀಳ್ತವೆ. ಅದು ಯಾವುದೂ ಕೂಡ ಅವರಿಗೆ ಪರಿಜ್ಞಾನ ಇರಲಿಲ್ಲ. ಯಾಕಂದ್ರೆ ದೇವರ ಲೀನದಲ್ಲಿ ಅಷ್ಟು ಪರಿಣಾಮಕಾರಿಯಾಗಿ ಅವರು ದೇವರದಲ್ಲಿ ಮಗ್ನನಾಗಿರ್ತಾರೆ. ಅದಕ್ಕೆ ಶಿವನು ಕೂಡ ಮಗ್ನನಾಗಿ ಕುಳಿತುಕೊಳ್ಳುವಾಗ, ಜ್ಞಾನದಲ್ಲಿ ಕುಳಿತುಕೊಳ್ಳುವಾಗ, ಆ ಯಜ್ಞದಲ್ಲಿ ಕುಳಿತುಕೊಳ್ಳುವಾಗ ಏನಾಗುತ್ತೆ ಅಂದ್ರೆ ಅಗ್ನಿ ಬಹಳಷ್ಟು ಉಜ್ವಲವಾಗಿ ಬೆಳಕಿರುವ ಅಗ್ನಿ ಬಹಳಷ್ಟು ಉರಿಯುವಾಗ ಒಂದಿಷ್ಟು ಅಗ್ನಿ ಬಂದು ಅವರ ಗಡ್ಡ ಮೀಸೆಗೆ ಏನಾಗುತ್ತೆ ಸ್ಪರ್ಶವಾಗ್ಬಿಡುತ್ತೆ. ತಾವೆಲ್ಲ ನೋಡಿರ್ಬೋದು, ಬೆಂಕಿ ಅಂದ್ರೆ ಬೆಂಕಿ ತಾಗಿದಾಗ ನಾವೆಲ್ಲ ಏನಾಗುತ್ತೆ ಅಂದ್ರೆ ಅಲ್ಲೆಲ್ಲ ಸುಟ್ಟು ಒಂಥರ ಅಕಾಳ ವಿಕಾಳ ಆಗ್ತೀವಿ. ಈ ಎಲ್ಲ ಸವಿತಾ ಸಮಾಜದವರು ಶೌರ್ಯ ವೃತ್ತಿದವರು ಅಂತ ತಿಳ್ಕೊಂಡಿರಿ ಈ ಕಡೆ ಭಾಗದಾಗ. ಆ ರೀತಿ ಅಲ್ಲ. ಸವಿತಾ ಸಮಾಜದವರು ಅಂದ್ರೆ ತಾವೆಲ್ಲ ನೋಡಬಹುದು, ಸವಿತಾ ಮಹರ್ಷಿ ಫೋಟೋದಲ್ಲಿ ಏನಪ್ಪಾ ಅಂದ್ರೆ ನಾಗಸ್ವರಗೆ ಒಂದು ಕೈಯಲ್ಲಿ ಕೂಡ ಅವರಿಗೆ ಏನಪ್ಪಾ ಅಂದ್ರೆ ಅಗ್ನಿ ಒಂದು ಅಮೃತ ಕುಂಡವಿದೆ. ಅದೇ ರೀತಿಯಾಗಿ ಅವರ ಕೈಯಲ್ಲಿ ಚೌಲಕಾರ ಮಾಡುವಂತ ಇದು ಇದೆ. ಅದೇ ರೀತಿಯಾಗಿ ಹಿಂದಿನ ದಿನಗಳಲ್ಲಿ ಆಯುರ್ವೇದಿಕ್ ಡಾಕ್ಟರ್ ಆಗಿದ್ದರು. ಈ ಕಡೆ ಭಾಗದಲ್ಲಿ ಗೊತ್ತಿಲ್ಲ ಸರ್, ಆಕ್ಚುಲಿ ಹೇಳ್ಬೇಕಾದ್ರೆ ಯಾಕಂದ್ರೆ ಸೌತದಲ್ಲಿ ನಮ್ಗೆಲ್ಲರೂ ಮಂಗಳೂರು ಅಂತ ಕರೀತಾರೆ. ನಾನು ಇದೇ ಸಮಾಜದಲ್ಲಿ ಹುಟ್ಟಿದವನು, ನನಗೆ ಹೆಮ್ಮೆ ಅನಿಸುತ್ತೆ ಈ ವೇದಿಕೆಯಲ್ಲಿ ಹೇಳಕ್ಕೆ. ಅದೇ ರೀತಿ ನಾನು ಉಪನ್ಯಾಸನಾಗಿರುವ ಕಾರಣಕ್ಕಾಗಿ ನಾನು ಇವತ್ತು ನೀವು ಅತಿ ಹೆಚ್ಚಾಗಿ ಹೇಳಬೇಕಾಗಿಲ್ಲ. ಎಲ್ಲ ಕೂಡ ಉಲ್ಲೇಖವಾಗಿರುವಂತಹ ಗ್ರಂಥದಲ್ಲಿ ಉಲ್ಲೇಖವಾಗಿರುವಂತಹ ಪುರಾಣಗಳನ್ನ ಮಾತ್ರ ನಾನು ಹೇಳ್ತಾ ಇದ್ದೀನಿ, ಇವತ್ತು ಯಾವುದೂ ಕೂಡ ಹೇಳ್ತಾ ಇಲ್ಲ. ಅವಾಗ ಆ ಅಗ್ನಿ ಸ್ಪರ್ಶವಾದಾಗ ನೀವು ಶೌರಿಕರು ಸಮಾಜದಲ್ಲಿ ಪುರುಷರು ಹಾಗೂ ಈಗಿನ ದಿನಗಳಲ್ಲಿ ಬ್ಯೂಟಿ ಪಾರ್ಲರ್ಗಳು ಬಹಳಷ್ಟು ತೆರೆಗಳೆತ್ತಿದ್ದಾವೆ. ಎಲ್ಲ ಹೆಣ್ಮಕ್ಳು ಚಂದವಾಗಿ ಕಾಣ್ತಾರೆ. ಇದಕ್ಕಿಂತ ಮುಂಚೆ ಎಲ್ಲ ಋಷಿ ಮುನಿಗಳು ಅಂದ ಚಂದ ಕಾಣಬೇಕಾದ್ರೆ ಒಬ್ಬ ಕ್ಷೌರಿಕ
ತನ್ನ ಅತ್ಯಂತ ನೇಯ ವಿನಯದಿಂದ ಪಾರದರ್ಶಕದಿಂದ ಒಂದು ಕತ್ತಿಯನ್ನು ಹಿಡ್ಕೊಂಡು ಅವರಿಗೆಲ್ಲರಿಗೂ ಕೂಡ ಪ್ರಾಮಾಣಿಕವಾಗಿ ಒಂದು ನಮ್ಮ ಕಡೆ ಈಗ ರೇಸರ್ ಇದೆ, ಮೊದಲು ಏನಪ್ಪ ಅಂದ್ರೆ ಕತ್ತಿ ಇರ್ತಾ ಇತ್ತು, ಅದೊಂದು ಚರ್ಮಕ್ಕೆಲ್ಲ ನಾವು ಅದನ್ನ ನೇಯವಾಗಿ ಮಾಡಿಕೊಂಡು ಅವ್ರಿಗೆಲ್ಲ ಕ್ಷೌರ ಸೇವೆ ಮಾಡಿ ಸಮಾಜಕ್ಕೆ ಅತ್ಯಂತ ಪವಿತ್ರತೆಯಾಗಿ ಅವರು ಹೊರ ಹೊಮ್ಮಬೇಕು. ಇಲ್ಲ ಅಂದ್ರೆ ಅಕ್ರಾಳ ವಿಕ್ರಾಳಾಗಿ ಡೆವಿಲ್ ರೂಪದಲ್ಲಿ ಆಗಿ ಹೆಣ್ಮಕ್ಳು ಗಂಡ್ಮಕ್ಳು ಹಾಗೂ ಜೀವನದಲ್ಲಿ ಸಾಮಾಜಿಕ ಜೀವನದಲ್ಲಿ ಬದುಕಾಗೆ ಅಸಹ್ಯಕಾರಿ ಆಗುತ್ತಾ ಅಂತ ಹೇಳಿ ದೇವರು ಏನ್ ಮಾಡ್ತಾನೆ ಅಂದ್ರೆ ಶಿವನ ಕಣ್ಣಿನಿಂದ ಹುಟ್ಟಿದಂತ ಸವಿತ್ರು. ಶಿವನ ಕಣ್ಣು ಹುಟ್ಟಿದಾಗ ಅವಾಗ ಎಲ್ಲ ಯಜ್ಞದಲ್ಲಿ ಕುಂತಾಗ ಶಿವನಿಗೆ ಅಗ್ನಿ ಸ್ಪರ್ಶವಾಗುತ್ತೆ. ಅಲ್ಲಿರುವಂತಹ ಎಲ್ಲ ಅವನ ಕೇಶವಿನಾಶಗಳು ಅಂದ್ರೆ ಗಡ್ಡ ಮೀಸೆ ತಾಡಿ ಒಂದ್ ಸೈಡ್ ಅಷ್ಟೇ ಮಾತ್ರ ಅಗ್ನಿ ಸ್ಪರ್ಶವಾಗುತ್ತೆ. ಆ ಅಗ್ನಿ ಸ್ಪರ್ಶವಾದಾಗ ಅವಾಗ ಅವನ ಮಡದಿಯಾದಂತಹ ಶಿವನ ಮಡದಿ ಯಾರೀ? ಪಾರ್ವತಿ. ಪಾರ್ವತಿ ಬಹಳ ಚಂದ ಇರ್ತದ, ಗಂಡಂಗೆ ಆ ರೀತಿ ಆದ್ರೆ ಪಾರ್ವತಿ ಹೇಳ್ತಾಳ, ಸ್ವಾಮೀಜಿ ನೀವು ಯಜ್ಞದಲ್ಲಿ ಕುಂತಾಗ ಧ್ಯಾನದಲ್ಲಿ ಲೀಲೆಯಲ್ಲಿ ಕುಂತಾಗ ನಿಮ್ಗೆ ಅಗ್ನಿಸ್ಪರ್ಶವಾಗಿ ಅಲ್ಲಿ ನಿಮ್ಮ ಕ್ಷೌರಗಳು ಚೆನ್ನಾಗಿ ಕಾಣ್ತಾ ಇಲ್ಲ, ನೀವು ಅಕ್ರಾಳ ವಿಕ್ರಾಳವಾಗಿ ಕಾಣ್ತಾ ಇದ್ದೀರಿ, ಒಂಥರ ನೋಡೋಕೆ ಅಸಹ್ಯವಾಗಿ ಕಾಣ್ತಾ ಇದ್ದೀರಿ ಅಂತ ಹೇಳಿದ ತಕ್ಷಣ ಅವಾಗ ಕರಣಿ ಇದ್ದಿದ್ದಿಲ್ಲ, ಅವಾಗ ನೀರಿನಲ್ಲಿ ನೋಡಿಕೊಂಡು ಅವಾಗ ಏನ್ ಮಾಡ್ತಾನೆ ಶಿವನು ತನ್ನ ಬಲಗಣ್ಣಿನಿಂದ ಒಂದು ವ್ಯಕ್ತಿಯನ್ನು ಸೃಷ್ಟಿ ಮಾಡ್ತಾನೆ. ತನ್ನ ಬಲಗಣ್ಣಿನಿಂದ ವ್ಯಕ್ತಿ ಸೃಷ್ಟಿ ಮಾಡಿದಾಗ ಆ ವ್ಯಕ್ತಿನೇ ಸವಿತಾ ಮಹರ್ಷಿ. ಸವಿತೃ ಎಂಬ ಈ ಪದದ ಗಾಯತ್ರಿ ಮಂತ್ರದಲ್ಲಿ ಕೂಡ ಪಠನೆ ಆಗಿದೆ, ಉಲ್ಲೇಖದಲ್ಲಿ ಕೂಡ ಗ್ರಂಥದಲ್ಲಿ ಕೂಡ ಇದನ್ನ ಸವಿತೃ ಅಂತ ಹೇಳಿ ಆ ವ್ಯಕ್ತಿಗಳು ಬರ್ತಾರೆ. ಆ ರೀತಿ ಬರುವಾಗ ಬಂದ ತಕ್ಷಣ ಅವಾಗ ನೋಡಪ್ಪ ಸವಿತಾ ಮಹರ್ಷಿ ನಿಮಗೆ ಈ ರೀತಿಯಾಗಿ ಲೋಕ ಕಲ್ಯಾಣಕ್ಕಾಗಿ ನೀನು ಕ್ಷೌರ ಸೇವೆ ಮಾಡು, ಚೌಳ ಕರ್ಮ ಮಾಡು, ಸಂಗೀತದಲ್ಲಿ ನುಡ್ಕೋ, ಆಮೇಲೆ ಅದೇ ರೀತಿಯಾಗಿ ವೈದ್ಯದಲ್ಲಿ ಕೂಡ ಮೊದಲಿಗೆ ವೈದ್ಯರು ಇದ್ದಿದ್ದಿಲ್ಲ. ಅಂದ್ರೆ ಈ ಡಾಕ್ಟರ್ಸು ಈ 200 ವರ್ಷಗಳ ಇತಿಹಾಸ ಹಿಂದೆ ತೆಗೆದ ತಕ್ಷಣ ತಾವು ನೋಡ್ತಿರ್ಬೋದು, ಮನೆಗೆ ಒಬ್ಬರು ವೈದ್ಯರು ಬರ್ತಾ ಇದ್ರು. ಯಾವಾಗ ನಮ್ಗೆ ಬ್ರಿಟಿಷರು ನಮ್ಮ ಮೇಲೆ ಭಾರತದ ಮೇಲೆ ಕೆಟ್ಟ ಗಣ್ಣವನ್ನ ಬೀರಿದಾಗ ಅವರೆಲ್ಲರೂ ಕೂಡ ಈ ವ್ಯಕ್ತಿ ಈ ಕಾರ್ಯ ಅತ್ಯಂತ ಸುಸೂತ್ರವಾಗಿದೆ, ಎಲ್ಲರಿಗೂ ಕೂಡ ಕಾಯಿಲೆಗಳು ಬರುವಂತ ಇದು ಇದೆ, ಇದಕ್ಕೆ ಏನಾದರೂ ಮಾಡಿ ಇವ್ರನ್ನ ತೆಗಿಬೇಕು ಅಂತ ಹೇಳಿಕೊಂಡು ಅತ್ಯಂತ ಜ್ಞಾನದಲ್ಲಿ ವಿಜ್ಞಾನದಲ್ಲಿ ಅದನ್ನು ಪಡಗಿಸಿ ಆ ವಿಜ್ಞಾನದಲ್ಲಿದ್ದಾಗ ಅವ್ರಿಗೆ ಡಾಕ್ಟರ್ ಅಂತ ಮಾಡಿದ್ರು. ಇನ್ನೂ ಕೂಡ ಒಂದು ಭಾಗದಲ್ಲಿ ನೀವೆಲ್ಲರೂ ಹಳ್ಳಿಯಲ್ಲಿ ಹೋದ್ರೆ ವೈದ್ಯರಂತೂ ಕೂಡ ನಮ್ಮ ಸಮಾಜದಲ್ಲಿ ಇದ್ದಾರೆ. ವೈದ್ಯ ಅಂತ ಹೇಳಿ ಕೂಡ ಅವ್ರಿಗೆ ಸರ್ನೇಮ್ ಇದೆ. ಅದೇ ರೀತಿಯಾಗಿ ಅವರು ವೈದ್ಯರು ಮಾಡ್ತಾರೆ. ಆಮೇಲೆ ರೀತಿ ಸಂಗೀತ ಕಾರ್ಯಕ್ರಮ ನಮ್ಮ ಈ ಕಡೆ ಭಂಡಾರಿ ಸೈಡು ಹಾಗೂ ಈ ಕಡೆ ಉತ್ತರ ಕನ್ನಡ ದಕ್ಷಿಣ ಕನ್ನಡದಾಗ ಹೋದ್ರ ನಮ್ಗೆಲ್ಲರೂ ಮಂಗಳೂರು ಅಂತ ಕರೀತಾರೆ. ಆದ್ರೆ ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಮಂಗಲ ಕಾರ್ಯ ಇದ್ದಾಗ ಅಂದ್ರೆ ಮುಂಜಿ ಮಾಡುವಾಗ ಮನೆಯಲ್ಲಿ ಏನಾದ್ರೂ ಕಾರ್ಯ ಮಾಡುವಾಗ ತಾವು ನೋಡ್ತಿರ್ಬೋದು, ಬಾರ್ಸಕ್ಕೊಬ್ರಿಗೆ ಕರಿತೀರಿ. ಆ ಬಾರ್ಸೋರ್ಗೆ ಯಾಕೆ ಕರಿತೀರಿ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಏನಾದರೂ ಶಬ್ದದಲ್ಲಿ ಅತ್ಯಂತ ಸಂಗೀತದಲ್ಲಿ ಅತ್ಯಂತ ಪವಿತ್ರದಲ್ಲಿ ಇದನ್ನ ಕಾರ್ಯಗಳನ್ನು ಮಾಡಬೇಕು, ಮಂಗಲ ಕಾರ್ಯಕ್ರಮ ಮಂಗಲವಾಗಿ ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿ ಮಂಗಳೂರು ಅಂತ ಹೇಳಿ ಕೂಡ ನಮಗೆ ಕರೀತಾರೆ. ನಾವೇರು ಅಂತ ಕರೀತಾರೆ, ಹಡಪದವರು ಅಂತೂ ಕರೀತಾರೆ. ಈ ಹಡಪದಪ್ಪನವರು ಕೂಡ ನಮ್ಮ ಸಮಾಜದವರೇ, ಬಸವಣ್ಣವರು. ಇದನ್ನು ಅದೊಂದು ಇನ್ನೊಂದು ನಾನು ಮರ್ತೆ, ಹಡಪದಪ್ಪನವರು ಕೂಡ ನಮ್ಮ ಸಮಾಜದವರು ಬಸವಣ್ಣವರಿಗೆ ಕ್ಷೌರ ಶಿವ ನೀಡಿದರು. ಅದೊಂದು ಕೂಡ ನಮಗೆ ಹೆಮ್ಮೆ ಅನಿಸುತ್ತೆ. ಯಾಕಂದ್ರೆ ತಾವೆಲ್ಲ ನೋಡ್ತಿರ್ಬಹುದು, ಆ ಬಲಗಣ್ಣಿನಿಂದ ನೋಡಿದಾಗ ಅದನ್ನೆಲ್ಲ ಆದಾಗ ಅವಾಗ ಶಿವನಿಗೆ ಅತ್ಯಂತ ಸವಿತಾ ಮಹರ್ಷಿ ಏನ್ ಮಾಡ್ತಾರೆ, ಅವ್ರಿಗೆ ಕ್ಷೌರವನ್ನು ಮಾಡಿ ಹೊರಗೆ ಬಂದ ತಕ್ಷಣ ಎಲ್ಲರೂ ಕೂಡ ನೋಡಿ ಆಶ್ಚರ್ಯ ಆಗುತ್ತಾರೆ. ಏನಪ್ಪ ಅಂದ್ರೆ ಶಿವ ಎಷ್ಟು ಚಂದ ಕಾಣಕತ್ತಾನ, ಏನ್ ಮೀಸಿ, ಏನ್ ಗಡ್ಡ, ಏನ್ ಅದನ್ನ ಗಂಗೆ ಮತ್ತು ಇದನ್ನ ಮಾಡ್ಕೊಂಡು ಕೇಶ ವಿನ್ಯಾಸಗಳನ್ನು ಮಾಡ್ಕೊಂಡು ಎಲ್ಲರೂ ಕೂಡ ಇದು ಮಾಡಿದ ತಕ್ಷಣ ಅವಾಗ ಶಿವನ ಪ್ರಸನ್ನವಾಗಿ ಶಿವ ಏನ್ ಹೇಳ್ತಾನೆ, ನೋಡಪ್ಪ ಸವಿತಾ ಮಹರ್ಷಿ, ನೀನು ಈ ರೀತಿಯಾಗಿ ಮಾಡುವ ಕೆಲಸದಿಂದ ನಾನು ಬಹಳಷ್ಟು ತೃಪ್ತಿಕರಾಗಿದ್ದೇನೆ. ನೀನು ಲೋಕ ಕಲ್ಯಾಣಕ್ಕಾಗಿ ಹೋಗಿ ಲೋಕ ಕಲ್ಯಾಣ ಸೇವೆಗಳನ್ನ ಮಾಡು, ಎಲ್ಲ ಲೋಕದಲ್ಲಿ ಇದ್ದಂತಹ ಜನರಿಗೆ ನಿನ್ನ ಪ್ರಾಮಾಣಿಕವಾದಂತಹ ಸೇವೆಯನ್ನು ಕೊಡು. ಯಾವ ರೀತಿ ಕೊಡ್ತೀಯ ನೋಡು. ಓಕೆ, ಒಂದು ಕಡೆ ಏನಪ್ಪಾ ಅಂದ್ರೆ 4 ಕೈಗಳಿದ್ದಾವೆ. ಅವು ಒಂದಷ್ಟು ಸಮಾಜದಲ್ಲಿ ಭಿನ್ನಾಭಿಪ್ರಾಯಗಳಿದ್ದಂತ ಕಾರಣಕ್ಕಾಗಿ ನಾವೆಲ್ಲರೂ ಸವಿತಾ ಮಹರ್ಷಿದು ಫೋಟೋಗಳಲ್ಲಿ ಉಲ್ಲೇಖ ಮಾಡಿಲ್ಲ. ಬಟ್ ನಮ್ಮಲ್ಲಿರುವಂತಹ ಉಲ್ಲೇಖದಲ್ಲಿ 4 ಕೈಗಳಿದ್ದಾಗ ಒಂದು ಕೈಯಲ್ಲಿ ಕ್ಷೌರದ ಕೈಗಳನ್ನು ಇಡ್ತಾನೆ, ಒಂದು ಕೈಯಲ್ಲಿ ಅಮೃತ ಕುಂಡವನ್ನು ಇಡ್ತಾನೆ. ಯಾವ ಋಷಿಗಳು ಈ ರೀತಿ ಇಡ್ತಾರಲ್ಲ ಆ ರೀತಿ ಅಮೃತ ಕುಂಡಗಳು ಇಡ್ತಾನೆ. ಇನ್ನೊಂದು ಕಡೆ ಏನಪ್ಪಾ ಅಂದ್ರೆ ಸಂಗೀತ ವಾದ್ಯಗಳಲ್ಲಿ ವೀಣೆ ಅಂತ ಇದೆ, ಅದರ ಕಡೆ ಒಂದು ವೀಣೆ ಇದೆ, ಸಂಗೀತ ವಾದ್ಯದಲ್ಲಿ ವೀಣೆ ಅಂತ ಇದೆ. ಮತ್ತೆ ಅದೇ ರೀತಿಯಾಗಿ ಫೋಟೋ ಮುಂದುಗಳಲ್ಲಿ ನೋಡಿದಾಗ ಒಂದು ಪಕ್ಷಿ ಕಾಣಿಸುತ್ತೆ, ಹಂಸ ಪಕ್ಷಿ. ನೋಡ್ರಿ, ಪಕ್ಷಿಯಲ್ಲಿ ಅತ್ಯಂತ ಶ್ರೇಷ್ಠವಾದ ಪಕ್ಷಿ ಅಂದರೆ ಬಹಳಷ್ಟುಗಳಿದ್ದಾವೆ. ಬಟ್ ಹಂಸ ಪಕ್ಷಿಗಳ ಬಗ್ಗೆ ನೀವು ಕೇಳಬೇಕಾದ್ರೆ ಅದರದ್ದು ಒಂದಾದಂತಹ ವಿಶಿಷ್ಟವಾದಂಥ ಮಯವಿದೆ. ಏನಿರ್ಬೋದು, ಸವಿತಾ ಮಹರ್ಷಿ ಜಯಂತಿದಾಗ ನೋಡಿರ್ಬೋದು ಸರಸ್ವತಿ ಮುಂದೂ ಕೂಡ ಹಂಸವಿದೆ.
ಓಕೆ, ಅದೇ ರೀತಿ ಈ ಸವಿತಾ ಮಹರ್ಷಿಗೂ ಕೂಡ ಹಂಸವಿದೆ, ಲಕ್ಷ್ಮೀ ಫೋಟೋಗಳಿಗೂ ಕೂಡ ನಮ್ಗೆ ಹಂಸವಿದೆ. ಯಾಕೆ ಹಂಸವಿದೆ ಅಂದರೆ ಆ ಹಂಸ ಏನ್ ಮಾಡ್ತದೆ ಅಂದ್ರೆ ನಾವೆಲ್ಲರೂ ಕೂಡ ಅದಕ್ಕೆ ಹಾಲು ಕೊಡ್ತೀವಿ. ಹಾಲು ಕೊಡೋ ಬಂದಾಗ ನೀವು ಏನಾದ್ರೂ ಒಂದು ಸ್ವಲ್ಪ ನೀರು ಬೆರೆಸಿದರೆ ಆ ಹಾಲಿನಲ್ಲಿ ನೀವೇನಾದ್ರೂ ನೀರು ಬೆರೆಸಿದರೆ ಅದಕ್ಕೆ ನೀರು ಬೆರೆಸಿ ಹಾಲು ಬೆರೆಸಿ ಅದಕ್ಕೆ ಏನಾದ್ರೂ ನೀವು ಉಣ್ಣಲು ಕೊಟ್ಟರೆ ನೀವು ಅದಕ್ಕೆ ಹೊಟ್ಟೆ ತುಂಬಲು ಏನಾದ್ರೂ ಕೊಟ್ಟರೆ ಅದರದ್ದು ವಿಶಿಷ್ಟಮೇ ಅದರದೊಂದು ವಿಜ್ಞಾನವೇ ಏನಪ್ಪಾ ಅಂದ್ರೆ ಹಂಸ ಏನ್ ಮಾಡ್ತದೆ, ಹಾಲಷ್ಟೇ ಕುಡಿತದೆ, ನೀರು ಮಾತ್ರ ಬೇರೆ ಮಾಡುತ್ತದೆ. ಈ ಕಲೆ ಬೇರೆ ಯಾವ ಪಕ್ಷಿಯಲ್ಲಿಯೂ ಇಲ್ಲ. ಅತ್ಯಂತ ಶ್ರೇಷ್ಠವಾದಂತಹ ಪಕ್ಷಿ ಹಾಲನ್ನ ಬೇರೆ ಮಾಡುತ್ತೆ, ನೀರನ್ನ ಬೇರೆ ಮಾಡುತ್ತೆ. ಇದೊಂದು ವಿಶಿಷ್ಟವಾದಂತ ಅದರಲ್ಲಿ ಗುಣ ಇದೆ. ಅದಕ್ಕೆ ಶ್ರೇಷ್ಠವಾದ ಇದಂತ ಹೇಳಿ ಯಾವುದೇ ರೀತಿಯಾದಂತಹ ಕಲ್ಮಶ ಇರಲಾರ್ದೇ ನೀನು ಎಷ್ಟಪ್ಪ ಹಾಲಂದ್ರೆ ಹಾಲು, ನೀರಂದ್ರೆ ನೀರು ಕುಡಿ. ಅದೇ ರೀತಿಯಾಗಿ ಲೋಕ ಕಲ್ಯಾಣಕ್ಕಾಗಿನೂ ಕೂಡ ನೀನು ಅವ್ರಿಗೆ ಒಳ್ಳೆ ರೀತಿಯಾಗಿ ಕ್ಷೌರ ಮಾಡು. ನೀವು ನೋಡ್ತಿರ್ಬೋದು, ಯಾರೇ ಕುಲ ಕಸಬುದಲ್ಲಿ ಮಾಡ್ಕೋಬೇಕಾದ್ರೂ ಕೂಡ ನಾವು ಅತ್ಯಂತ ಹತ್ತಿರವಾಗಿ ಚರ್ಮಕ್ಕೆ ಒಂದು ಬ್ಲೇಡ್ ಅನ್ನ ತೆಗೆದುಕೊಂಡು ಅವ್ರಿಗೆ ನಾವು ಸೇವೆಗಳನ್ನ, ಉಪನ್ಯಾಸಕರು ಬೇರೆ ಇದ್ರ ಬಿಟ್ಟು ಯಾವುದೇ ಕೂಡ ಸಬ್ಜೆಕ್ಟ್ ಬಿಟ್ಟು ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಇವರು ಏನಪ್ಪಾ ಅಂದ್ರೆ ಸರ್ ಸರ್ಕಾರದಲ್ಲಿ ನಡೆಯುವುದಂತ ಫಸ್ಟ್ ಬಂದ ತಕ್ಷಣ ಸರ್ ಸವಿತಾ ಸಮಾಜದ ಬಗ್ಗೆ ಮಾತ್ರ ನೀವು ಬಹಳ ಹೇಳಬೇಕು. ಯಾಕಂದ್ರೆ ನೀವು ಕೂಡ ಒಬ್ಬ ಸರ್ಕಾರದ ಸೇವಕ ಅಂತೇಳಿ ನಿಮ್ಮ ಹೆಸರನ್ನು ನಮ್ಮದೇ ಮಾಡಿರ್ತಾರೆ. ಇಲ್ಲಿ ಸಂವಿಧಾನ ಬಂಧುಗಳಲ್ಲಿ ಬೇರೆ ಬೇರೆ ಬಂಧುಗಳನ್ನು ಕೂಡ ಬಹಳಷ್ಟು ಜನ ಬಂದಿರ್ತಾರೆ. ನಿಮ್ಮ ಸಮಾಜದ ಬಗ್ಗೆ ಅಥವಾ ಸವಿತಾ ಸಮಾಜದ ಬಗ್ಗೆ ಅಷ್ಟೇ ಕೂಡ ಹೇಳಬೇಕು. ಅಲ್ಲಿ ಮುಂದೆ ಕುಂತಹ ಗಣ್ಯ ವ್ಯಕ್ತಿಗಳು ಕೂಡ ಬಹಳಷ್ಟು ಬೇರೆ ಸಮಾಜದ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅವ್ರು ಅತಿ ಅಚ್ಚುಕಟ್ಟಾಗಿ ಶಿಸ್ತಿನಿಂದ ಎಷ್ಟು ಚಂದ ಬಂದು ಅವರು ಕೂಡ ಮಾಡ್ತಾರೆ. ಎಲ್ಲರಿಗೂ ಕೂಡ ನೀವೊಂದು ಒಳ್ಳೆಯ ಸವಿತಾ ಸಮಾಜ. ನಾನು ಅವರು ಕೂಡ ಅಂಜುಮನ್ ಡಿಗ್ರಿ ಕಾಲೇಜಲ್ಲಿ ಕ್ಲಾಸ್ಮೇಟು ಇವತ್ತಿನ ದಿವಸದಲ್ಲಿ ವೇದಿಕೆಯಲ್ಲಿದ್ದಾರೆ. ಅವರಿಗೂ ಕೂಡ ನಾನು ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಮಿತ್ರರು. ಅದೇ ರೀತಿ ತಾವು ಇನ್ನೊಬ್ಬರು ಗಣ್ಯ ವ್ಯಕ್ತಿಗಳು ನೋಡಿರ್ಬೇಕು, ಅಪ್ಪಾಜಿ ಸರ್ ನಾಡಗೌಡವರು ನನಗೆ ಬಹಳ ಬಹಳ ಅತ್ಯಂತ ಒಳ್ಳೆಯ ಇವತ್ತಿನ ದಿವಸ ಅವ್ರ ಜೊತೆ ಇದು ಮಾಡ್ಕೊಂಡ್ರೆ ಅವರು ಕೂಡ ಅವರು ಹೇಳಿದ್ರು ನಾನು ಬೇರೆ ಸಮಾರಂಭಕ್ಕೆ ಹೋಗ್ಬೇಕಾಗಿತ್ತು, ಆದ್ರೆ ನಾನು ಯಾಕೆ ಅವರು ಉಪನ್ಯಾಸ ಕೇಳಿದೆ ಅಂದ್ರೆ, ನಾವು ಬಸವ ಜಯಂತಿ ಬಂದ್ರೆ ಲಿಂಗಾಯತರು ಬರೋದು, ಅಂಬೇಡ್ಕರ್ ಅವ್ರ ಜಯಂತಿ ಬಂದ್ರೆ ದಲಿತ ಸಮುದಾಯದ ನಮ್ಮ ಸಹೋದರರ ಹೆಚ್ಚಿನ ಸಂಖ್ಯೆಯಲ್ಲಿ ಬರೋದು. ಇಂಥ ಪರಂಪರೆಯಿಂದ ಮೊದಲು ನಾವು ಹೊರಬರಬೇಕು. ನಮಗೆ ಯಾರಿಗೆ ಸಮಯ ಇದೆ, ಎಲ್ಲ ಮಹರ್ಷಿಗಳಿಗೆ, ಸಂವಿಧಾನ ಬರೆದಿರ್ತಕ್ಕಂಥ ಅಂಬೇಡ್ಕರ್ ಸಾಹೇಬರಿಗೆ, ಬುದ್ಧ, ಬಸವ, ಅಂಬೇಡ್ಕರ್ ಇವ್ರಿಗೆ ಯಾರಲ್ಲೂ ಜಾತಿ ಇಲ್ಲ. ಅವರು ಮಹಾಪುರುಷರು, ಅವರು ಜಾತ್ಯಾತೀತರು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಅವ್ರು ನಮ್ಮ ಸಮಾಜದಲ್ಲಿ ಹುಟ್ಟಿದ್ದಾರೆ ಅನ್ನೋದು ಅಭಿಮಾನ ಎಲ್ರಿಗೂ ಇದ್ದೇ ಇರ್ತದೆ. ನಾನು ಗಮನಿಸ್ತಾ ಇದ್ದೆ, ಈ ಸಮುದಾಯದೊಂದಿಗೆ ನನಗೆ ಬಹಳ ನಿಕಟವಾದ ಸಂಬಂಧ ಇದೆ. ನನ್ನ ಒಬ್ಬರು ಗೆಳೆಯರು ಕೇಳಿದ್ರು, ಅನ್ನೋರು ನೀವು ಬಿಜಾಪುರದಾಗ ಇದೀರಿ, ಸವಿತಾ ಮಹರ್ಷಿ ಜಯಂತಿ ಒಳಗೆ ಪಾಲ್ಗೊಳ್ತೀರೇನ್ರಿ ಅಂತ ಈ ಸಮುದಾಯದ ನನ್ನ ಸ್ನೇಹಿತರು. ನಾನು ಹೇಳಿದೆ, ನೋಡಪ್ಪ ಖಂಡಿತವಾಗಿ ಪಾಲ್ಗೊಳ್ತೇನೆ. ಯಾಕೆ ಅಂದ್ರೆ ಪ್ರತಿಯೊಬ್ಬ ಆದರ್ಶ ಪುರುಷರ ಜೀವನಾದರ್ಶಗಳನ್ನ ಕೇಳುವುದರಿಂದ, ಅವುಗಳನ್ನ ಪದೇ ಪದೇ ಮನನ ಮಾಡಿಕೊಳ್ಳುವುದರಿಂದ ಅಂತರಂಗದಲ್ಲಿ ಒಂದು ಹೊಸ ಹೊಳಹು ಮೂಡುತ್ತದೆ. ಯಾಕಂದ್ರೆ ನಮ್ಮ ರಾಘವೇಂದ್ರ ಅವ್ರು ಹೇಳಿದ್ರು, ಸವಿತಾ ಮಹರ್ಷಿಗಳ ಬಗ್ಗೆ ನಾನು ಏನೇನು ಓದ್ಕೊಂಡು ಬಂದಿದ್ದೆ ಅದೆಲ್ಲವನ್ನ ನಮ್ಮ ಉಪನ್ಯಾಸಕರು ತಮ್ಮದೇ ಆದಂಥ ಚೌಕಟ್ಟಿನಲ್ಲಿ ಬಹಳ ಪ್ರೀತಿಯಿಂದ ಕಟ್ಟಿಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ರು. ನಾನು ಅವ್ರ ಬಗ್ಗೆ ತಿಳ್ಕೊಂಡಂತೆ ಅವರು ಒಬ್ಬ ಆಯುರ್ವೇದದ ಬಹಳ ಶ್ರೇಷ್ಠ ಪಂಡಿತರಾಗಿದ್ರು ಅನ್ನೋದನ್ನ ಹೇಳಿದ್ರು. ಈಗ ನಮ್ಮ ಸಮುದಾಯದ ಜನ ಕ್ಷೌರಿಕರಾಗಿದ್ದಾರೆ, ಮೊದಲೆಲ್ಲ ವೈದ್ಯರಿದ್ರು ಅಂತ ಅವರು ತಮ್ಮ ಭಾವನೆಯನ್ನ ವ್ಯಕ್ತ ಮಾಡಿದ್ರು. ನಾನು ಆಸೆ ಮಾಡ್ತೇನೆ, ನಿಮ್ಮ ಸಮುದಾಯ ಸಂಖ್ಯೆಯ ದೃಷ್ಟಿಯಿಂದ ಸಣ್ಣದಾಗಿರ್ಬೋದು, ಆದರೆ ಎಲ್ಲಾ ಸಮುದಾಯದ ಜಗದ್ಗುರುಗಳು ದೀಕ್ಷೆ ಪಡೆಯುವಾಗ ಸ್ನಾನ ಮಾಡಿ ಅತ್ಯಂತ ಶಾಸ್ತ್ರೋಕ್ತವಾಗಿ ಬಂದು ಆ ಸಮುದಾಯದ ಜಗದ್ಗುರುಗಳ ಸೇವೆ ಮಾಡಿ ಅವರನ್ನ ಅವತ್ತು ಜಗದ್ಗುರು ಅಂತ ಘೋಷಣೆ ಮಾಡುವ ಮೊದಲು ಭೇಟಿಯಾಗೋದೇ ಸವಿತಾ ಸಮಾಜದ ಜನರನ್ನ. ನಾನು ಮಠಮಾನ್ಯಗಳ ಪೀಠಾಧಿಕಾರ ಸಮಾರಂಭಗಳಿಗೆ ಹೋದಾಗ ಎಷ್ಟು ಅವರು ಆ ಸ್ವಾಮೀಜಿಗಳಿಗಿಂತ ಶಿಸ್ತುಬದ್ಧವಾಗಿ ಬಂದು ಶಾಸ್ತ್ರೋಕ್ತವಾಗಿ ಅವರ ಸೇವೆಯನ್ನ ಮಾಡಿ ಆ ಒಂದು ಸಮುದಾಯ, ಎಲ್ಲ ಸಮುದಾಯಗಳಿಗೆ ಅಂಥದ್ದೊಂದು ಕೊಡುಗೆ ಯಾವುದಾದ್ರೂ ಸಮುದಾಯದಿದ್ರೆ ಅದು ಸವಿತಾ ಸಮಾಜದ್ದು ಅಂತ ನಾನು ಬಹಳ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಕೃತಜ್ಞತೆಯಿಂದ ಸ್ಮರಣೆ ಮಾಡ್ತೇನೆ. ಜೊತೆಗೆ ಇಲ್ಲಿ ಬಹಳ ಜನ ತಾಯಂದಿರಿದ್ದೀರಿ, ನಮ್ಮ ಯುವ ಸಹೋದರರಿದ್ದೀರಿ, ನಿಮ್ಮಲ್ಲಿ ನಾನು ಅರಿಕೆ ಮಾಡ್ಕೊಳ್ತೇನೆ, ಯಾವಾಗ ಶೈಕ್ಷಣಿಕವಾಗಿ ಒಂದು ಸಮುದಾಯ ಅಭಿವೃದ್ಧಿ ಹೊಂದದೋ ಆವಾಗ ಮಾತ್ರ ಸಮಾಜದಲ್ಲಿ ಎಲ್ಲ ರೀತಿಯಿಂದ ನಮ್ಮ ಮಕ್ಕಳು ಮುಂದೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಈಗ ರಾಘವೇಂದ್ರ ಅವರು ಓದಿದ್ರು, ಅವರು ಬಹಳಷ್ಟು
ವಿದ್ಯಾವಂತರಾದರು ಅಂತ ಒಬ್ಬ ಅಧ್ಯಾಪಕರಾದರು. ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಿಸಿದ್ರೆ, ಹಿಂದೆ ಏನು ವೈದ್ಯರಾಗಿದ್ರು, ಇವತ್ತು ಸವಿತಾ ಸಮಾಜದ ನಮ್ಮ ತಂದೆ ತಾಯಿಯಂದ್ರು ಜಾಗೃತರಾದ್ರೆ ಮನೆಗೊಬ್ಬ ವೈದ್ಯರು ಬರ್ತಾರೆ. ನೀವು ಮನಸ್ಸು ಮಾಡಬೇಕು. ಬರುವುದೇನುಂಟೊಮ್ಮೆ ಬರುವ ಕಾಲಕ್ಕೆ ಬಹುದು, ಬಯಕೆ ಬರುವುದರ ಕನಸನ್ನೇ ಕಾಣು ಅಂತ ಮಧುರ ಚಂದ್ರ ಹೇಳಿದ್ದಾರೆ. ನಮ್ಮ ಕಾಪ್ಸಿಯವರು ಇಲ್ಲಿ ಅದರ ಮಧುರ ಚಂದ್ರ ಊರಿನವರು, ಹಲಸಂಗಿ ಅವರು. ಅದಕ್ಕೆ ನಮ್ಮಲ್ಲಿ ಬಯಕೆ ಇರಬೇಕು. ನನ್ನ ಮಗು ಹೀಗಾಗಬೇಕು, ನಮ್ಮ ಮನೆತನದಲ್ಲಿ ನನ್ನ ಮಗು ಈ ಸಮುದಾಯವನ್ನ, ಈ ನಾಡನ್ನ ಬೆಳಗು ಹಾಗೆ ಬೆಳಿಬೇಕು ಅಂತ ಹೇಳಿ ನೀವು ಸಂಕಲ್ಪ ಮಾಡಬೇಕು. ಸಂಕಲ್ಪ ಮಾಡಿ ಅಂತ ಮಕ್ಕಳಿಗೆ ಒಂದು ಸಂಸ್ಕಾರ ಕೊಡ್ರಿ. ನಮ್ಮ ರಾಘವೇಂದ್ರ ಮಾತಾಡುವಾಗ ಅವರಲ್ಲಿ ಒಂದು ವಿಶೇಷ ಗುಣ ನಾನು ಗಮನಿಸಿದೆ. ಏನಂದ್ರೆ, ಈ ಸಮಾಜದಲ್ಲಿ ನಾನು ಹುಟ್ಟಿದ್ದಕ್ಕೆ ನನಗೆ ಅಭಿಮಾನ ಇದೆ ಅಂತ ಹೇಳಿದ್ರು ಅವರು. ಇದು ನಮ್ಮಲ್ಲಿ ಮೊದಲು ಬರಬೇಕು. ನಾನು ಒಬ್ಬ ದೊಡ್ಡ ವ್ಯಕ್ತಿನ ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ. ಅವರು ಎಷ್ಟು ಸಾರಿ ಅವರ ಸರ್ನೇಮನ್ನ ಬದಲಿಸ್ಕೊಂಡಿದ್ದಾರೆ ನಿಮ್ಮ ಸಮುದಾಯಕ್ಕೆ ಸೇರಿದವರು, ಹೌದಾ? ಅವ್ರ ಕಡೆ ನಾನು ವಿದ್ಯಾದಾನ ಪಡ್ಕೊಂಡಿದ್ದೀನಿ. ಒಬ್ರು ನಿಮ್ಮ ಸಮುದಾಯದ ಹಿರಿಯರು ಅದನ್ನೆಲ್ಲ ಸೂಕ್ಷ್ಮವಾಗಿ ಗಮನಿಸಿ ಒಮ್ಮೆ ಅವ್ರಿಗೆ ಹೇಳಿದ್ರು. ಏನ್ ಹೇಳಿದ್ರು ಅಂದ್ರೆ, ಏನೋ ಒಂದು ವಿಷಯದಲ್ಲಿ ಅವರು ನ್ಯಾಯ ಮಾಡಕ್ ಬಂದಾಗ ಅವ್ರು ಹೇಳಿದ್ರು, ಅಲ್ಲಪ್ಪ, ನೀನು ಹುಟ್ಟಿದ ಸಮುದಾಯದ ಬಗೆಗೇನೆ ಗೌರವ ಇಲ್ಲದೆ ಇರೋ ನೀನು ನನಗೇನ್ ಹೇಳ್ತೀಯ ಅಂತ ಹಿರಿಯರು ಹೇಳ್ತಾ ಇದ್ರು. ಮೊದಲು ನಮ್ಮ ಸಮುದಾಯ, ಎಲ್ಲ ಸಮುದಾಯಕ್ಕೂ ಅದರದೇ ಆದಂತ ವೈಶಿಷ್ಟ್ಯ ಇದೆ, ಅದರದೇ ಆದಂತ ಪರಂಪರೆ ಇದೆ. ನಮ್ಮ ಜನ್ಮ ಕೊಟ್ಟ ತಂದೆನ ನಾವು ತಂದೆ ಅಂತ ಹೇಳ್ಬೇಕು ತಾನೆ. ಅದು ನಮ್ಮ ಸ್ವಾಭಿಮಾನ, ಆ ಆಸ್ಮಿತೆ, ಆ ಸಮುದಾಯದ ಆಸ್ಮಿತೆ. ಸವಿತಾ ಮಹರ್ಷಿಗಳು ಈ ಸಮುದಾಯದ ಆಸ್ಮಿತೆ, ಈ ನಾಡಿನ ಆಸ್ಮಿತೆ. ಅವರನ್ನು ಗೌರವಿಸೋದು ನಮ್ಮೆಲ್ಲರ ಬದ್ಧತೆ ಅಂತ ಹೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದ್ದಾಗ ಹಡಪದ ಅಪ್ಪಣ್ಣನವರ ಜಯಂತಿಯನ್ನ ಘೋಷಣೆ ಮಾಡಿತ್ತು. ನಂತರ ಕಾಂಗ್ರೆಸ್ ಮತ್ತು JDS ಮೈತ್ರಿ ಸರ್ಕಾರ ಇದ್ದಾಗ ನಮ್ಮ ಸವಿತಾ ಮಹರ್ಷಿಗಳ ಜಯಂತಿಯನ್ನ ಕೂಡ ಘೋಷಣೆ ಮಾಡಿದೆ. ನನಗೆ ತುಂಬಾ ಅಭಿಮಾನ ಇದೆ. ಈ ಸಮುದಾಯದಲ್ಲಿ ಎಷ್ಟೋ ಉಪಪಂಗಡಗಳಿದಾವೆ, 27 ಉಪಪಂಗಡಗಳಿದಾವೆ. 27 ಉಪಪಂಗಡಗಳಿದಾವೆ ಅಂತ ನಾನು ಓದಿರೋ ಮಾಹಿತಿ ಪ್ರಕಾರ. ಉಪಪಂಗಡಗಳು ಎಷ್ಟೇ ಇರಲಿ, ನಿಮ್ಮ ಮನಸ್ಸು ಒಂದಾಗಿ ಈ ಗುರುಗಳ ಆದರ್ಶಗಳ ನೆರಳಲ್ಲಿ ನೀವು ತಮ್ಮ ಜೀವನವನ್ನು ನಡೆಸಬೇಕು ಮತ್ತು ಮಕ್ಕಳಿಗೆ ಉತ್ತಮ ಸಂಸ್ಕಾರವನ್ನು ಕೊಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಂಡು, ನನಗೆ ಈ ಸಮುದಾಯದಲ್ಲಿ ನನ್ನ ವಿದ್ಯಾರ್ಥಿ ಜೀವನದಿಂದಲೂ ಬಹಳ ಜನ ಗೆಳೆಯರಿದ್ದಾರೆ. ಅವರ ಗೆಳೆತನ ಹೇಗಿದೆ ಅಂದ್ರೆ, ಫ್ರೆಂಡ್ಶಿಪ್ ಈಸ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಲೈಫ್ ಲಾಂಗ್ ರಿವಾರ್ಡ್ ಅಂತ ಹೇಳ್ತಾರೆ. ನಾವು ಒಂದ್ಸಲ ಸ್ನೇಹನ ಅವ್ರ ಜೊತೆ ಮಾಡಿದ್ರೆ ಅದು ಜೀವನ ಪೂರ್ತಿ ಪ್ರತಿಫಲ ಕೊಡ್ತಿರೋದಂತ ರಾಘವೇಂದ್ರ ಅವರು. ಅಂತ ಹೃದಯವಂತ ಸ್ನೇಹಿತರು ಈ ಸಮುದಾಯದಲ್ಲಿ ನನಗೆ ಬಹಳ ಜನ ಇರೋದ್ರಿಂದ ನಾನೇನೋ ಸಾಂಕೇತಿಕವಾಗಿ ಈಗೊಂದು ನಿಗಮದ ಅಧ್ಯಕ್ಷ ಇದ್ದೀನಿ ಅಂತ ಈ ಕಾರ್ಯಕ್ರಮಕ್ಕೆ ಬರಲಿಲ್ಲ. ಕಾರ್ಯಕ್ರಮಕ್ಕೆ ಶಿಷ್ಟಾಚಾರದ ಪ್ರಕಾರ ಬರೋದು ಹೋಗೋದು ಇರ್ತದೆ. ಈ ಅಧಿಕಾರ ಇವತ್ತಿರ್ತದೆ, ನಾಳೆ ಹೋಗ್ತದೆ. ಆದರೆ ಸವಿತಾ ಸಮುದಾಯದ ನನ್ನ ಗೆಳೆಯರು ನನಗೆ ತೋರಿಸಿರುವ ಪ್ರೀತಿ ಅದು ಶಾಶ್ವತವಾಗಿರ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಮ್ಮೆ ವೇದಿಕೆ ಮೇಲಿರುವ, ವೇದಿಕೆ ಮುಂದ್ಗಡೆ ಇರುವ ಎಲ್ಲ ಗಣ್ಯರಿಗೆ ನಾನು ಸವಿತಾ ಮಹರ್ಷಿಗಳ ಜಯಂತಿಯ ಶುಭಾಶಯಗಳನ್ನು ತಿಳಿಸಿ, ನಾನು ಇನ್ನೊಂದು ಮಕ್ಕಳಿಗೆ ಜಯಂತಿ ಕುರಿತು ವೇದಿಕೆ ಮುಂಭಾಗದಲ್ಲಿರುವ ಸಮಾಜದ ತಂದೆ ತಾಯಿಯಂದರೆ, ಸೋದರ ಸೋದರಿ ಹಾಗೂ ವಿವಿಧ ಸಮಾಜದ ಮುಖಂಡರೇ ಹಾಗೂ ಪತ್ರಿಕೋದ್ಯಮದ ಮಿತ್ರರೇ, ಇದೀಗ ತಾನೇ ನನ್ನ ಆತ್ಮೀಯ ಬಾಲ್ಯ ಸ್ನೇಹಿತ ರಾಘವೇಂದ್ರ ಅವರು ಸವಿಸ್ತಾರವಾಗಿ ಸಮಾಜದ ಕುರಿತು ಆದ ಮಹರ್ಷಿಗಳ ಕುರಿತು ಸವಿಸ್ತಾರವಾಗಿ ತಮ್ಮ ತಿಳಿಸಿದ್ದರು. ಅದರಲ್ಲಿ ಹೇಳಿದರು, ನಮ್ಮ ಸಮಾಜದಲ್ಲಿ ಕೂಡ ವೈದ್ಯರಿದ್ದಾರೆ ಅಂತ. ಅದು ನಾನು ಸ್ವಲ್ಪ ಗಮನಿಸಿದೆ. ನನ್ನ ಜಿಲ್ಲೆ ಅಂದರೆ ಬಾಗಲಕೋಟೆ, ನನ್ನ ಮೂಲತ್ವ ಹುಣಸೂರು ತಾಲೂಕಿನಲ್ಲಿ ವೈದ್ಯ ಅಂತಿದ್ದಾರೆ ನನ್ನ ಸ್ನೇಹಿತರು. ಇವತ್ತಿಗೆ ಕೂಡ ಬುದ್ಧಿಮಾಂದರಿಗೆ ಅವರಿಗೆ ಏನಾದರೂ ಟ್ರೀಟ್ಮೆಂಟ್ ನೀಡ್ತಾರೆ. ವೈದ್ಯ ಅಂತ ಅವ್ರು ಕೇಳಿ HD ವೈದ್ಯ ಅಂತ ಇವತ್ತಿಗೆ ಚಿತ್ರಿಗೆಲ್ಲಿದ್ದಾರೆ ವೈದ್ಯರಂತ ಆ ಬಗ್ಗೆ ಹೇಳಿದೆ. ಇವತ್ತು ಸಮಾಜದ ಮೂಲ ಕಸುಬುಗಳು ಎಲ್ಲಿ ಉಳಿದಿಲ್ಲ. ಹೊಟ್ಟೆಪಾಡಿಗೆ ಎಲ್ಲರೂ ಮೂಲ ಕಸುಬು ಮಾಡ್ತಾರೆ. ಸಮಾಜದ ಮೂಲ ಕಸುಬುಗಳು ಎಲ್ಲಿ ಉಳಿದಿಲ್ಲ. ಹೀಗಾಗಿ ನಮ್ಮ ಸಮಾಜ ಇದಕ್ಕೆ ಸೀಮಿತ ಅನ್ನೋದು ಎಲ್ಲಿ ಇಲ್ಲ. ಅದಕ್ಕಾಗಿ ಸಮಾಜದಲ್ಲಿ ನಮ್ಮ ಕುಲಕಸುಬು ಅನ್ನೋದೇ ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮುಂದುವರಿಬೇಕಂತೇಳಿ ಶುಭ ಸಂದರ್ಭದಲ್ಲಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತೇನೆ. ಯಾಕಂದ್ರೆ ನಾನು ಇಲ್ಲಿ ಹೆಚ್ಚಿಗೆ ಏನು ಮಾತಾಡೋಕ್ಕೋಗಲ್ಲ. ಈಗಾಗಲೇ ಅವರು ಕೂಡ ಹೇಳಿದ್ದಾರೆ, ಆಮೇಲೆ ಸಂಗಮೇಶ್ ಸಾಹೇಬರು ಹೇಳಿದ್ದಾರೆ. ತಮ್ಮಲ್ಲಿ ಮತ್ತೊಂದು ಕಳಕಳಿ ವಿನಂತಿ ಅಂದರೆ, ನಮ್ಮ ಇಲಾಖೆಯಲ್ಲಿ ತಾವು ಯಾರು ಹಿಂದುಳಿದವರು ಇದ್ದಾರೆ, ನಾನು ಕಂದಾಯ ಇಲಾಖೆಯಲ್ಲಿ ತಮ್ಮ ಸಿಗ್ತಕ್ಕಂಥ ಹೇಳ್ತೀನಿ. ನಾನು ವಯಸ್ಕರಿರಲಿ, ಯಾರು ಹಿಂದುಳಿದ್ರೆ ನಮ್ಮಲ್ಲಿ ಸಾಮಾಜಿಕ ಭದ್ರತೆ ಅಂತ ಪಿಂಚಣಿ ಅದಾವ, ತಾವು ಹೇಳಿ ಕಳಿಸಿದ್ರೆ ಅದ್ರ ಬಗ್ಗೆ ತಾವು ಹೇಳಿದ್ರೆ ತಮ್ಮ ಓಣಿಗೆ ಬಂದು ನಾನು ಅದರ ಸೌಲಭ್ಯವನ್ನು ಒದಗಿಸುವಂಥ ಪ್ರಾಮಾಣಿಕ ಕೆಲಸ ಮಾಡ್ತೀನಿ ಅಂತ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ, ಕೊನೆಯದಾಗಿ ತಮ್ಮೆಲ್ಲರಿಗೂ ಸವಿತಾ ಮಹರ್ಷಿ ಜಯಂತಿ ಶುಭಾಶಯಗಳು ತಿಳಿಸುತ್ತಾ ನಾನು ಎರಡು ಮಾತುಗಳು ಜೈ ಹಿಂದ್ ಜೈ ಕರ್ನಾಟಕ.